ಬಾಲಿವುಡ್ ನಟಿ ಶೆಫಾಲಿ ನಿನ್ನೆ ಮಧ್ಯರಾತ್ರಿ ನಿಧನರಾಗಿದ್ದಾರೆ. ಇನ್ನು ಅವರ ಮರಣೋತ್ತರ ಪರೀಕ್ಷೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗಲಿದ್ದು ರಿಪೋರ್ಟ್ ಕೂಡ ಹೊರಬರಲಿದೆ. ಮೂರ್ಛೆ ರೋಗದಿಂದ ನಟಿ ಬಳಲ್ತಾ ಇದ್ರು ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. 15 ವರ್ಷಗಳಿಂದ ಮೂರ್ಛೆ ರೋಗಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರಂತೆ. ಇನ್ನು ನಿನ್ನೆ ಮಧ್ಯರಾತ್ರಿ ಅವರ ಪತಿ ಆಸ್ಪತ್ರೆಗೆ ದಾಖಲಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಶೆಫಾಲಿ ಮರಣೋತ್ತರ ಪರೀಕ್ಷೆಯ ವರದಿ ಹೊರಬೀಳಲಿದೆ. ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೃದಯಘಾತದಿಂದ ಶೆಫಾಲಿ ಜರಿವಾಲಾ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ನಿಜಕ್ಕೂ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ ಅಥವಾ ಬೇರೆ ಇನ್ನೇನಾದರೂ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಮೃತಪಟ್ರ ಅಥವಾ ಇನ್ನೇನಾದರೂ ಆಯ್ತಾ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಇಲ್ಲಿ ಮೂರ್ಛೆ ರೋಗದಿಂದ ನಟಿ ಶೆಫಾಲಿ ಜರಿವಾಲಾ ಬಳಲ್ತಾ ಇದ್ರು. ಒಂದಲ್ಲ ಎರಡಲ್ಲ ಕಳೆದ 15 ವರ್ಷಗಳಿಂದ ಮೂರ್ಛೆ ರೋಗಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ನಿನ್ನೆ ಮಧ್ಯರಾತ್ರಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಅಷ್ಟರಲ್ಲೇ ಅವರು ಸಾವನ್ನಪ್ಪಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಈಗ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಅವರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಬೆಲ್ಲೆವ್ಯೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಟಿ ಸಾವನ್ನಪ್ಪಿದ್ರು. ಈಗ ಸದ್ಯ ಕೂಪರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಕುರಿತು ಈಗ ಮಾಹಿತಿ ಲಭ್ಯವಾಗಿರುವಂಥದ್ದು. ಒಂದು ಕಡೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗಿದೆ. ಈ ಕುರಿತು ಮುಂಬೈ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನು ಒಂದು ಕಡೆ ನಟಿ ಹೃದಯಘಾತದಿಂದ ನಿಧನರಾದ್ರು ಅಂತ ವರದಿಗಳಾಗಿದ್ರೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು. ನೋಡಿ, ನಿನ್ನೆ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ಸಂದರ್ಭದಲ್ಲಿ ತಕ್ಷಣವೇ ಅವರ ಪತಿ ಪರಾಗ್ ತ್ಯಾಗಿ ಬೆಲ್ಲೆವ್ಯೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಆದರೆ ವೈದ್ಯರು ನಟಿ ಆಸ್ಪತ್ರೆಗೆ ಬರೋ ಅಷ್ಟರಲ್ಲೇ ಮೃತಪಟ್ಟಿದ್ದಾರೆ ಅಂತ ಇಲ್ಲಿ ಘೋಷಿಸಿದ್ದಾರೆ ಅಂತ ವರದಿ ಕೂಡ ಆಗಿರುವಂಥದ್ದು. ಇನ್ನು ಶೆಫಾಲಿ ಜರಿವಾಲಾ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಮುಖ್ಯ ಭೂಮಿಕೆಯ 2011ರಲ್ಲಿ ಬಿಡುಗಡೆಯಾದ ಹುಡುಗರು ಸಿನಿಮಾದ ತೊಂದರೆ ಇಲ್ಲ ಪಂಕಜ ಹಾಡಿನಲ್ಲಿ ಮೈ ಬಳುಕಿಸಿದ್ರು. ಇನ್ನು ಪುನೀತ್ ರಾಜ್ಕುಮಾರ್ ಹಾಗೆ ಶ್ರೀನಗರ ಕಿಟ್ಟಿ ಇನ್ನು ಲೂಸ್ಮಾದ ಜೊತೆ ಸ್ಕ್ರೀನನ್ನು ಶೇರ್ ಮಾಡಿದರು. ಕನ್ನಡಿಗರು ಕೂಡ ಅವರ ಆ ಒಂದು ಮಾದಕ ಡ್ಯಾನ್ಸ್ಗೆ ಮನಸೋತಿದ್ರು. ಇನ್ನು ಅಂತಹ ನಟಿ ಇದ್ದಕ್ಕಿದ್ದಾಗೆ ಹೃದಯಘಾತದಿಂದ ಸಾವನ್ನಪ್ತಾರೆ ಅಂತ ವಿಚಾರ ತಿಳಿದು ಒಂದು ಕಡೆ ಇಡೀ ಬಾಲಿವುಡ್ಡೇ ಶಾಕ್ಗೆ ಒಳಗಾಗಿದೆ. ಮೇಲ್ನೋಟಕ್ಕೆ ಹೃದಯಘಾತ ಅಂತ ಹೇಳಲಾಗ್ತಾ ಇದ್ರು ಕೂಡ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇದ್ದು ನಟಿಯ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಿಳಿಯಲಿದೆ. ಅದು ಮರಣೋತ್ತರ ಪರೀಕ್ಷೆಯ ವರದಿ ಸಿಕ್ಕ ನಂತರವೇ. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ನಟಿ ಹೃದಯಘಾತದಿಂದಲೇ ಸಾವನ್ನಪ್ಪಿದ್ದ ಅಥವಾ ಅವರು ಏನು ಮೂರ್ಛೆ ರೋಗದಿಂದ ಬಳಲ್ತಾ ಇದ್ರು, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ನಿಂದ ಏನಾದರೂ ಸಾವನ್ನಪ್ಪಿದ್ರಾ? 15 ವರ್ಷಗಳಿಂದ ಮೂರ್ಛೆ ರೋಗಕ್ಕೆ ಚಿಕಿತ್ಸೆಯನ್ನು ಬೇರೆ ಪಡೆದುಕೊಳ್ತಾ ಇದ್ರಂತೆ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯಾ ಅನ್ನೋದ್ರ ಕುರಿತು ಮಾಹಿತಿ ಸಿಗಬೇಕಾಗಿದೆ.